ಇವತ್ತಂತೂ ಎರಡೆರಡು ಸತಿ ಮಂಡಿಕಲ್ ಚೌಡೇಶ್ವರಮ್ಮ ದೇವಸ್ಥಾನಕ್ಕೆ ಹೋಗೋ ತರ ಆಯ್ತು. ಏನಕ್ಕಂದ್ರೆ ಇವತ್ತು ನಾವು ಅಭಿಷೇಕ ಕೊಟ್ಟಿದ್ವಿ, ಮತ್ತೆ ಇವತ್ತು ನೈಟ್ ಹುಣ್ಣಿಮೆ ಪೂಜೆ. ದೇವಸ್ಥಾನಕ್ಕೆ ಬಂದ್ರಿ, ಅದಾದ್ಮೇಲೆ ಅರ್ಚಕರು ಮಡ್ಲಕ್ಕಿ ನಿಟ್ಕೊಂಡು 3 ಸುತ್ತು ದೇವಸ್ಥಾನದ ಸುತ್ತ ಕೇಳಿದ್ರು. ಅದಾದ್ಮೇಲೆ ಸುಮ್ನೆ ಸ್ವಲ್ಪ ವಿಡಿಯೋಸ್ ಮಾಡ್ಕೊಂಡೆ. ಇನ್ನೇನು ಅಭಿಷೇಕ ಸ್ಟಾರ್ಟ್ ಆಯ್ತು. ಅಭಿಷೇಕ ಎಲ್ಲ ನೋಡಿದ್ರಿ. 3 ಜನ ಸೀರೆ ಕೊಟ್ಟಿದ್ರು ದೇವ್ರಿಗೆ. ಆ 3 ಸೀರೆನು ಎಷ್ಟು ಚೆನ್ನಾಗಿ ಉಡ್ಸಿದ್ರು ಗೊತ್ತಾ, ದೇವ್ರಿಗೆ ತೋರಿಸ್ತೀನಿ. ಅಲ್ಲಿ ಕಾಣಿಸ್ತಿರೋ ಪಿಂಕ್ ಸೀರೆ ನಾವು ದೇವ್ರಿಗೆ ಅಂತ ತಂದಿದ್ದು. ದೇವ್ರಿಗೆ ಅಲಂಕಾರ ಮಾಡೋದನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡಿದ್ರು. ಇದಾದ್ಮೇಲೆ ದೇವ್ರಿಗೆ ಅಲಂಕಾರ ಮಾಡಿದ್ರು. ನೋಡಿ ಚೌಡೇಶ್ವರಮ್ಮ ದೇವಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ. ಅಲಂಕಾರ ಎಲ್ಲ ಮಾಡಿ ಪೂಜೆ ಸ್ಟಾರ್ಟ್ ಮಾಡಿದ್ರು. ಮತ್ತೆ ಚೌಡೇಶ್ವರಿ ವಿಗ್ರಹ ಪಕ್ಕದಲ್ಲಿರೋ ಚಿಕ್ಕ ಚಿಕ್ಕ ವಿಗ್ರಹಗಳೆಲ್ಲ ಅವ್ರ ಅಕ್ಕ ತಂಗಿ ಅಂದಿರು. ಇಲ್ಲಿ ಅಭಿಷೇಕ ಕೊಡೋ ಚಿತ್ರಾನ್ನ ಪ್ರಸಾದ ಮಾತ್ರ ಸಕ್ಕದಾಗಿರುತ್ತೆ. ನಾನು ಅಭಿಷೇಕ ಕೊಟ್ಟಾಗ ಬಂದಾಗೆಲ್ಲ ಟಿಫನ್ ತಿಂದಿರ ಬರ್ತೀನಿ, ಯಾಕಂದ್ರೆ ಇಲ್ಲಿ ಚೆನ್ನಾಗಿರುತ್ತೆ ಚಿತ್ರಾನ್ನ. ಹಿಂದೆ ಕಾಣಿಸ್ತಿರೋದು ನಮ್ಮಪ್ಪನ ಯಾರ್ಯಾರು ನೋಡಿದ್ದೀರಾ ಕಮೆಂಟ್ ಮಾಡಿ. ನಮಸ್ತೆ ಗಾಯ್ಸ್. ಸೊ ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಮಂಡಿಕಲ್ ಚೌಡೇಶ್ವರಮ್ಮದು ಉತ್ಸವ ಇರುತ್ತೆ. ಸೊ ನಾನು, ಗುರು, ನಮ್ ಫ್ಯಾಮಿಲಿ ಅವರೆಲ್ಲ ಹೋಗ್ತಾ ಇದೀವಿ. ಈ ಹುಣ್ಣಿಮೆ ಪೂಜೆ ಬಗ್ಗೆ ನಾನು ಆಲ್ರೆಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ದೀನಿ. ಇಲ್ಲಿ ಡೀಟೇಲ್ ಆಗಿ ಇನ್ನ ಹಾಕ್ತೀನಿ, ನೋಡಿ ಲಾಸ್ಟ್ ತನಕ ನೋಡಿ. ಇದೇ ನಮ್ಮೂರ್ ಗೇಟು. ಅದೇ ನಮ್ಮನೆ ಇರೋದು ತೋಟದಲ್ಲಿ. ಸೊ ನಾವು ಸ್ವಲ್ಪ ಊರ್ ಆಚೆ ಇದೀವಿ. ಇದು ನಮ್ಮೂರ್ ಪಕ್ಕ ಇರೋ ಹರಪನಾಯಕನಹಳ್ಳಿ. ನಮ್ಮೂರ್ ಬಂದು ಗೊಲ್ಲಹಳ್ಳಿ, ಅಂದ್ರೆ ಹರಪನಾಯಕನಹಳ್ಳಿ ಗೊಲ್ಲಹಳ್ಳಿ ಅಂತ. ಇದೇ ಹರಪನಾಯಕನಹಳ್ಳಿ. ನೋಡಿ ಇಲ್ಲಿ ಒಂದ್ ಸ್ಟ್ರೀಟ್ ಲೈಟ್ ಇಲ್ಲ, ಏನು ಇಲ್ಲ. ಅಂದ್ರೂ ನಮ್ಮೂರ್ ಹೆಣ್ಮಕ್ಳು ಈ ಕತ್ಲಲ್ಲಿ ನಡ್ಕೊಂಡ್ ಬರ್ತಾರೆ. ಅಷ್ಟು ಧೈರ್ಯವಂತರು ಈ ಊರ್ ಕಡೆಯವರೆಲ್ಲ. ಲೇಡೀಸ್ ಒಬ್ರೇ ಬರ್ತೀರಾ ಇಲ್ಲ ಗುಂಪಾಗಿ ಬರ್ತೀರಾ? ನೋಡಿ ಈ ತರ ಲೇಡೀಸೇನೆ ಫುಲ್ ಟಾರ್ಚ್ ಇಲ್ದಿರನು ಬಂದ್ಬಿಡ್ತಾರೆ, ಅಷ್ಟು ಸ್ಟ್ರಾಂಗ್. ನೋಡಿ ನಾವು ರೀಚ್ ಆದ್ವಿ. ಉತ್ಸವ ಮೂರ್ತಿಗೆ ಅಲಂಕಾರ ಎಲ್ಲ ಸ್ಟಾರ್ಟ್ ಮಾಡಿದ್ರು. ಇನ್ನೇನು ಮುಗಿತಾ ಬಂತು. ಈ ಹುಣ್ಣಿಮೆ ಪೂಜೆನ ಈ ವರ್ಷದಿಂದ ಸ್ಟಾರ್ಟ್ ಮಾಡಿದ್ದಾರೆ. ಅಂದ್ರೆ ಪ್ರತಿ ಹುಣ್ಣಿಮೆಗೆ ರಾತ್ರಿ 7 ಗಂಟೆಯಿಂದ ಎಲ್ಲ ಹೆಣ್ಮಕ್ಳು ಡಿಫ್ರೆಂಟ್ ಟೈಪ್ಸ್ ಆಫ್ ದೀಪ ಮಾಡ್ಕೊಂಡ್ ಬರ್ತಾರೆ. ಅಂದ್ರೆ ಬೆಲ್ದಚ್ ದೀಪ, ನಿಂಬೆಹಣ್ಣಿನ ದೀಪ, ಅಕ್ಕಿ ಹಿಟ್ಟಿನ ದೀಪ, ಈ ತರ ಡಿಫ್ರೆಂಟ್ ದೀಪನ ಮಾಡ್ಕೊಂಡ್ ಬರ್ತಾರೆ. ಇದಾದ್ಮೇಲೆ ದೇವಸ್ಥಾನದ ಸುತ್ತಲೂ ಒಂದು ದೊಡ್ಡ ಪ್ರದಕ್ಷಿಣೆ, 2 ಚಿಕ್ಕ ಪ್ರದಕ್ಷಿಣೆ ಹೊಡೆದು ದೇವ್ರಿಗೆ ದೀಪನ ಬೆಳಗ್ತಾರೆ. ಇದಾದ್ಮೇಲೆ ಪ್ರಸಾದನ ಹಂಚ್ತಾರೆ. ಪ್ರಸಾದ ಅಂತೂ ಎಷ್ಟು ಚೆನ್ನಾಗಿ ಮಾಡ್ಸಿರ್ತಾರೆ ಗೊತ್ತಾ. ಮತ್ತೆ ವಾಟರ್ ಬಾಟಲ್ ಕೂಡ ಕೊಡ್ತಾರೆ. ಉತ್ಸವ ಮೂರ್ತಿನ ಆಲ್ಮೋಸ್ಟ್ ರೆಡಿ ಮಾಡಿದ್ದಾಯ್ತು. ನೋಡಿ ನಾನು ಹೇಳಿದ್ನಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ದೀಪ ಅಂತ. ನೋಡಿ ಇವ್ರದ್ದು ಮಣ್ಣಿನ ದೀಪ, ಇವ್ರದ್ದು ಕುಂಬಳಕಾಯಲ್ಲಿ ಮಾಡಿರೋ ದೀಪ, ಅಲ್ಲಿ ಅಕ್ಕಿ ಹಿಟ್ಟಿನ ದೀಪ ಇದೆ, ಅಲ್ಲಿ ಬೆಲ್ದಚ್ಚಿನ ದೀಪ ಇದೆ. ನೋಡಿ ಇಲ್ಲಿ ಮತ್ತೆ ಕುಂಬಳಕಾಯಲ್ಲಿ ಮಾಡಿರೋ ದೀಪ ಇದೆ. ಚೌಡೇಶ್ವರಿ ದೇವರು ಬಂದು ವನ ದೇವತೆ. ಸೊ ಅದಕ್ಕೆ ನೀವು ಈ ದೇವಸ್ಥಾನದ ಹತ್ರ ಎಲ್ಲೂ ಕಾಂಪೌಂಡ್ ನೋಡೋದಿಲ್ಲ, ಯಾಕಂದ್ರೆ ದೇವ್ರಿಗೆ ಓಡಾಡೋದಕ್ಕೆ ಇಷ್ಟ. ಚೌಡೇಶ್ವರಿ ಜೊತೆ 7 ಜನ ಅಕ್ಕ ತಂಗಿರುತ್ತಿರ್ತಾರೆ. ಅದ್ರಲ್ಲಿ ಇವ್ರು ಬಂದು ಅವ್ರ ತಮ್ಮ ಪೋತಲ್ ರಾಜ. ಇವಾಗ ಉತ್ಸವ ಸ್ಟಾರ್ಟ್ ಆಗತ್ತೆ ಅಂತಂದ್ರು, ಅದಕ್ಕೆ ಎಲ್ಲರೂ ಅವ್ರವ್ರ ದೀಪನ ಹಂಚ್ಕೊಂಡ್ರು. ನೋಡಿ ನಮ್ಮಮ್ಮ ದೀಪ ಹಂಚ್ಕೊಂಡು ರೆಡಿ ಆದ್ರು. ಎಲ್ಲರೂ ರೆಡಿ ಆಗಿದ್ದಾರೆ ಇನ್ನ ರೌಂಡ್ ಸುತ್ತಕ್ಕೆ, ದೇವಸ್ಥಾನ ಸುತ್ತ. ನೋಡಿ ಉತ್ಸವ ಮೂರ್ತಿ ಎತ್ಕೊಂಡು ಬರ್ತಿದ್ದಾರೆ. ಇವಾಗ ದೀಪ ಎತ್ಕೊಂಡು ಹೋಗ್ತೀವಿ. ಹಿಂದೆ ಉತ್ಸವ ಮೂರ್ತಿ ಬರುತ್ತೆ, ನಾವೆಲ್ಲ ಮುಂದೆ ಹೋಗ್ತಿರ್ತೀವಿ ದೀಪ ಎತ್ಕೊಂಡಿರೋರು. ಕತ್ಲಲ್ಲಿ ಉತ್ಸವ ಮೂರ್ತಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇವತ್ತು ಮೋಡ ಮುಚ್ಚಿರೋದ್ರಿಂದ ಚಂದ್ರ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ. ಈ ಹುಣ್ಣಿಮೆ ಪೂಜೆಗೆ ಆಲ್ಮೋಸ್ಟ್ ಅಕ್ಕಪಕ್ಕ ದೂರವರೆಲ್ಲ ಬರ್ತಾರೆ. ನೀವು ಕೂಡ ಬರ್ಬೋದು. ತುಂಬಾ ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡ್ತಾರೆ ಪ್ರತಿ ಹುಣ್ಣಿಮೆಗೂ. ದೇವಸ್ಥಾನ ಸುತ್ತ 3 ರೌಂಡ್ ಸುತ್ತಿದ್ದಾಯ್ತು. ಇವಾಗ ದೇವ್ರ ಕೆಳಗಡೆ ಎಲ್ಲರೂ ನುಗ್ತಾರೆ ದೀಪನ ಇಟ್ಕೊಂಡು. ಅದಾದ್ಮೇಲೆ ಪೋತಲ್ ರಾಜ್ ಮುಂದೆ ಬೆಳಗಿರೋ ದೀಪನೆಲ್ಲ ಇಟ್ಬಿಡ್ತಾರೆ. ಇದೆಲ್ಲ ಮುಗಿದ್ಮೇಲೆ ಪ್ರಸಾದ ಹಂಚಕ್ ಸ್ಟಾರ್ಟ್ ಮಾಡ್ತಾರೆ. ಈ ಸರ್ತಿ ಪುಳಿಯೋಗರೆ, ಮೊಸರನ್ನ, ಪೊಂಗಲ್ ಮತ್ತೆ ಕಡಲೆ ಪಲ್ಯ ಇತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.